ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಅಭಿಲಾಷ್ ರವರ ಹುಟ್ಟುಹಬ್ಬ ಆಚರಣೆ. ಡಾಕ್ಟರ್ ಅಭಿಲಾಷ್ ಬಳಗ ವತಿಯಿಂದ ಹುಟ್ಟುಹಬ್ಬ ಆಚರಣೆ. ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ಮತ್ತು ಸಾರ್ವಜನಿಕರಿಗೆ ಉಪಹಾರ ನೀಡಿ ಸಮಾಜಮುಖಿ ಕೆಲಸ ಮಾಡುವ ಮೂಲಕ ಹುಟ್ಟುಹಬ್ಬ ಆಚರಣೆ ಮಾಡಲಾಯಿತು. ವಿವಿಧ ಸಂಘಟನೆ ಮತ್ತು ಸಾರ್ವಜನಿಕರಿಗೆ ಹುಟ್ಟುಹಬ್ಬದ ಶುಭಾಶಯ ತಿಳಿಸಿ ಅಭಿನಂದನೆ ಸಲ್ಲಿಸಲಾಯಿತು. ಬೇಡ ಅಂತ ನಾವು ಇದು ಮಾಡಿದೆ, ನಮ್ಮ ಅವ್ರದ್ದು ಯಾವುದೋ ಒಂದು ಗ್ರೂಪ್ ಮಾಡ್ಕೊಂಡು ಕೆಲಸದವರು ಬಳಗ ಗ್ರೂಪ್ ಮಾಡ್ಕೊಂಡಿದ್ವಿ. ಅದ್ರ ಪ್ರಯುಕ್ತ ಎಲ್ಲರೂ ನಮ್ಮ ಸ್ನೇಹಿತರುಗಳೆಲ್ಲ ಕೇಳ್ಕೊಂಡಾಗ ಅವರೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಹುಟ್ಟುಹಬ್ಬನ ಆಚರಿಸಲಿಕ್ಕೆ ಸಹಾಯ ಮಾಡಿದ್ದಾರೆ. ನಮ್ಮ ನರಸೀಪುರದ ಆಸ್ಪತ್ರೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಬಡವರಿಗೂ ಯಾವುದೇ ತಾರತಮ್ಯ ಮಾಡದೆ ರೋಗಿಗಳಿಗೆ ಚಿಕಿತ್ಸೆಯನ್ನು ನೀಡುತ್ತಾರೆ. ಮತ್ತು ನಮ್ಮ ಹಾಸ್ಪಿಟ್ಲ್ಗೆ ಇವರ ಸೇವೆಯನ್ನು ಗುರುತಿಸಿ ಅಕ್ಕಪಕ್ಕ ತಾಲೂಕಿನ ಜನರು ಬಂದು ಹೆಚ್ಚಿನ ರೀತಿಯಲ್ಲಿ ಇವರ ಕೈಗುಣ ಒಳ್ಳೆಯದು, ಸೇವೆ ಟ್ರೀಟ್ಮೆಂಟ್ ಚೆನ್ನಾಗಿ ಕೊಡ್ತಾರೆ ಅಂತೇಳಿ ತೋರಿಸ್ಕೊಂಡು ಹೋಗೋರಿದ್ದಾರೆ. ಮತ್ತು ಇವ್ರ ಬಗ್ಗೆ ಹೇಳಬೇಕು ಅಂದರೆ ಇವರು ಸರಳ ಸಜ್ಜನಿಕೆ ವ್ಯಕ್ತಿ. ಆಮೇಲೆ ಇವರು ವಿಪ್ಲಸ್ ಸರ್ ಅವರು ಎಲ್ಲರೂ 4 ಗಂಟೆ 4:15 ಡ್ಯೂಟಿ ಆದರೂ ಇವರು 7 ಗಂಟೆ ತನಕ ಪೇಷೆಂಟ್ ಒಬ್ಬರು ಇರಲಿ ಇಬ್ಬರು ಇರಲಿ ಯಾರೇ ಬಂದರೂ 7 ಗಂಟೆ 6:30 ತನಕ ಇದ್ದು ಪೇಷೆಂಟ್ನ ನೋಡಿ ಎಲ್ಲ ಇಲ್ಲಿ ಯಾವುದೇ ಪೇಷೆಂಟ್ ಇಲ್ಲ ಅಂತಂದ ಕಂಡು ಬಂದಾಗ ಅವರು ಮನೆಗೆ ಹೊರಡ್ತಾರೆ. ನಮ್ಮ ತೀನರಸೀಪುರ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯ ಮುಖ್ಯ ಆಡಳಿತ ವೈದ್ಯಾಧಿಕಾರಿಗಳಾದಂಥ ನಮ್ಮ ಡಾಕ್ಟರ್ SP ಅಭಿಲಾಷ್ ಸರ್ ಅವರ ಒಂದು ಜನ್ಮದಿನವನ್ನು ಸರಳವಾಗಿ ರೋಗಿಗಳಿಗೆ ಹಣ್ಣು ಹಂಪಲುಗಳ ವಿತರಣೆಯ ಮೂಲಕ ಅವರ ಒಂದು ಹುಟ್ಟುಹಬ್ಬನ ಆಚರಿಸೋಣ ಅಂತ ನಮ್ಮ ಡಾಕ್ಟರ್ ಅಭಿಲಾಷ್ ಸಂಘದ ಅಭಿಮಾನಿಗಳ ಬಳಗದ ವತಿಯಿಂದ ಆಯೋಜನೆ ಮಾಡಿದಾಗ ಎಲ್ಲರೂ ಕೂಡ ಸಹಕರಿಸಿ ಇಲ್ಲ ಈ ಒಂದು ರೀತಿ ಸರಳವಾಗಿ ರೋಗಿಗಳಿಗೆ ಹಣ್ಣು ಹಂಪಲುಗಳ ವಿತರಣೆ ಮಾಡುವುದರ ಮೂಲಕ ಅವರ ಒಂದು ಹುಟ್ಟುಹಬ್ಬನ ಸರಳವಾಗಿ ಆಚರಿಸೋಣ. ಡಾಕ್ಟರ್ನ ವೈದ್ಯೋ ನಾರಾಯಣೋ ಹರಿ ಅಂತೇಳಿ ವೈದ್ಯರು 2ನೇ ದೇವರಿದ್ದಾಗೆ. ಅವರು ಸಹ ದೇವರು ನಮ್ಮ ಜೀವವನ್ನು ಉಳಿಸುವಂಥ ಮಹಾನ್ ವ್ಯಕ್ತಿಯಾಗಿ ನಮ್ಮ ಎಲ್ಲ ರೋಗಿಗಳಿಗೆ ಅವರು ಟಿ ನರಸೀಪುರದಲ್ಲಿ ಆಶಾದಾಯಕವಾಗಿದ್ದಾರೆ. ಡಾಕ್ಟರ್ ಅಭಿಲಾಷ್ ಅಭಿಮಾನಿ ಬಳಗದ ವತಿಯಿಂದ ಅಭಿಲಾಷ್ ಡಾಕ್ಟರ್ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರಲಿಕ್ಕೆ ಇಲ್ಲಿ ಎಲ್ಲ ಸ್ನೇಹಿತರು ಅತ್ಯಂತ ಪ್ರೀತಿಯಿಂದ ನಿಂತು ಅವರು ಈ ಆಸ್ಪತ್ರೆ ಡಾಕ್ಟ್ರು ಅನ್ನೋಕ್ಕಿಂತ ಹೆಚ್ಚಾಗಿ ದೊಡ್ಡವರಿಗೆ ತಮ್ಮನಾಗಿ ಚಿಕ್ಕವರಿಗೆ ಅಣ್ಣ ಅನ್ನೋ ಥರದಲ್ಲಿ ಇವಾಗ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ ಎಲ್ಲ ಪ್ರೀತಿಯಿಂದ. ಹಾಗಾಗಿ ಯಾಕಂದರೆ ಇಂಥ ಕೆಲಸಗಳನ್ನ ಮಾಡಿಸ್ಕೋಬೇಕಾದ್ರೆ ಯೋಗ್ಯತೆ ಎರಡೂ ಇರಬೇಕು. ಆ ಎರಡೂ ಸಹ ಅಭಿಲಾಷ್ ಡಾಕ್ಟ್ರಿಗಿದೆ, ಯೋಗನೂ ಇದೆ ಯೋಗ್ಯತೆಯೂ ಇದೆ. ಜೊತೆಗೆ ಇಲ್ಲಿ ಈ ಆಸ್ಪತ್ರೆಯಲ್ಲಿ ಏನಾದರೂ ಒಂದು ಬದಲಾವಣೆಯನ್ನು ತರಬೇಕು ಅಂತ ಮಹತ್ತರವಾದ ಅಭಿಲಾಷೆಯನ್ನು ಹೊಂದ್ಕೊಂಡು ಈ ಆಸ್ಪತ್ರೆಯಲ್ಲಿ ಸರ್ವಿಸ್ನ ಮಾಡ್ತಾ ಇದ್ದಾರೆ ಅವರು. ಹಾಗಾಗಿ ಎಲ್ಲರೂ ಸಾರ್ವಜನಿಕರು ಅವರ ಒಂದು ಕರ್ತವ್ಯಕ್ಕೆ, ಅವರ ಒಂದು ಕೆಲಸಕ್ಕೆ, ಅವರ ಒಂದು ಮಹತ್ವಾಕಾಂಕ್ಷೆಗೆ ಸರಿಯಾಗಿ ನಿಲ್ಲಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಭಗವಂತ ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಇನ್ನಷ್ಟು ಸಾರ್ವಜನಿಕ ಸೇವೆಯನ್ನು ಮಾಡಲಿಕ್ಕೆ ಅನುಕೂಲ ಮಾಡಿಕೊಂಡು ಅಂತ ನಾನು. ವೈದ್ಯ ಅಭಿಲಾಷ್ ಮಾತನಾಡಿ, ನಾನು ಸಾರ್ವಜನಿಕ ಸೇವೆ ಮಾಡಲು ನಿಮ್ಮೆಲ್ಲರ ಸಹಕಾರದಿಂದ ಮಾಡುತ್ತೇನೆ. ವೈದ್ಯಕೀಯ ಸೇವೆ ಮಾಡುವುದು ನನ್ನ ಕರ್ತವ್ಯ. ನಿಮ್ಮ ಪ್ರೀತಿ ಅಭಿಮಾನಕ್ಕೆ ನಾನು ಚಿರಋಣಿ ಎಂದರು. ಎಲ್ಲರ ಪ್ರೀತಿ ಅಭಿಮಾನಕ್ಕೆ ನಾನು ತುಂಬ ಚಿರಋಣಿಯಾಗಿದ್ದೇನೆ. ಇನ್ನೂ ನಾನು ಹೆಚ್ಚಿನ ಸೇವೆಯನ್ನು ಮಾಡೋದಕ್ಕೆ ತಮ್ಮಂಥವರ ಹಿರಿಯರ ಆಶೀರ್ವಾದ ಬೇಕು ಅಂತ ಕೇಳಿಕೊಂಡು ಮಾತಾಡ್ತೀನಿ. ಈ ಸಂದರ್ಭದಲ್ಲಿ ವೈದ್ಯ ದಯಾನಂದ್ ಬಾಬು, ಅಭಿಲಾಷ್ ಬಳಗದ ನಿಲಸೋಗಿ ಉಮೇಶ್, ವಿಚಾರವಾದಿ ಗಣೇಶ್, ಗ್ರಾಮ ಪಂಚಾಯಿತಿ ಸದಸ್ಯ ಮಹದೇಸ್ವಾಮಿ, ಚೀದಾರಹಳ್ಳಿ ಮಹೇಶ್, ಪುರಸಭಾ ಮಾಜಿ ಸದಸ್ಯ ಮೆಡಿಕಲ್ ನಾಗರಾಜ್, ಸುರೇಶ್ ಸೇರಿದಂತೆ ಇನ್ನಿತರ ಮುಖಂಡರು ಇದ್ದರು.